ನಮಸ್ಕಾರ ಸ್ನೇಹಿತರೆ, ಮೊನ್ನೆ ಮೇ 4ನೇ ತಾರೀಕು ಕೌಂಟಿಂಗ್ ನಡೀತಿರೋ ಸಂದರ್ಭದಲ್ಲಿ ನಾನೊಂದು ವಿಡಿಯೋವನ್ನು ಮಾಡಿದ್ದೆ. ನಾನು ಹೆಚ್ಚು ಕಡಿಮೆ ಒಂದು 11 ಗಂಟೆ ಸಂದರ್ಭದಲ್ಲಿ ಮಾಡಿರುವಂತಹ ವಿಡಿಯೋ. ಆ ವಿಡಿಯೋ ಮಾಡುವಾಗ ಕೇವಲ ಟ್ರೆಂಡ್ ಗೊತ್ತಾಗ್ತಾ ಇತ್ತು. ಯಾರಿಗೂ ಕೂಡ ಇಂಥವ್ರಿಗೆ ಗೆಲ್ತಾರೆ ಇಂಥವ್ರು ಸೋಲ್ತಾರೆ ಅನ್ನುವ ಯಾವುದೇ ಕ್ಲಾರಿಟಿ ಇರಲಿಲ್ಲ. ಆದರೂ ಕೂಡ ನಾನು ಗೆಸ್ ಮಾಡಿ ಹೇಳಿದೆ ಇಂತಿಂಥ ರಾಜ್ಯದಲ್ಲಿ ಹೀಗೆ ಆಗ್ತಾ ಇದೆ ಅಂತ ತಿಳ್ಕೊಂಡು. ಅದೇ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮೋಸ್ಟ್ಲಿ TMC ಸೋಲುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳಿದ್ದೆ. ಅದ್ರ ಜೊತೆ ನಾನೊಂದು ಭವಿಷ್ಯವನ್ನು ಕೂಡ ನುಡಿದಿದ್ದೇನೆ. ಆ ಭವಿಷ್ಯ ಏನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಒಂದ್ ವೇಳೆ ಸೋತ್ರು ಕೂಡ ರಾಜೀನಾಮೆ ಕೊಡೋದು ಡೌಟ್. ಅವ್ರು ಖಂಡಿತವಾಗಿ ಈ ರಿಸಲ್ಟ್ಗೆ ಸಡ್ಡು ಹೊಡಿತಾರೆ. ತಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಕೂಡ ಅನೌನ್ಸ್ ಮಾಡಿ ಮಾಡ್ತಾರೆ. ಕೋರ್ಟಿಗೆ ಹೋದ್ರು ಕೂಡ ಹೋಗ್ಬಹುದು. ಈ ರೀತಿಯಾಗಿ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ. ಈಗ ನಾನು ಏನ್ ಹೇಳಿದ್ದೀನೋ ಅದು ಸತ್ಯ ಆಗ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರು ಒಂದು ಸಾಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಮಾಮೂಲಿನಂತೆ ಅವ್ರ ಜೊತೆಗೆ ಈ ಸಂವಿಧಾನ ರಕ್ಷಕರು ಕೂಡ ಸೇರ್ಕೊಂಡ್ ಬಿಟ್ಟಿದ್ದಾರೆ. ಒಂದ್ ವೇಳೆ ಮಮತಾ ಬ್ಯಾನರ್ಜಿ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದೆ ಏನಾಗಬಹುದು? ಅಲ್ಲಿ ಬಿಜೆಪಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ವಾ? ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳಿಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ನೀವೆಲ್ಲರೂ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಅದೇ ರೀತಿಯಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮಮತಾ ಬ್ಯಾನರ್ಜಿಯವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ತಾನು ಯಾವುದೇ ಕಾರಣಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಸೋಲೋದಿಲ್ಲ. ಜನ ನನ್ನನ್ನೇ ಬೆಂಬಲಿಸ್ತಾರೆ, ನಾನೇ ಗೆಲ್ಬೇಕು, ನನ್ನನ್ನ ಬಿಟ್ಟರೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಇಲ್ಲ. ಈ ರೀತಿಯಾದಂತಹ ಮೆಂಟಾಲಿಟಿಯಲ್ಲಿ ಮಮತಾ ಬ್ಯಾನರ್ಜಿ ಅವರಿದ್ದಾರೆ. ಹಾಗಾಗಿ ಅವರು ಈ ಬಾರಿಯ ಸೋಲನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಎಲ್ಲದಕ್ಕಿಂತ ಪ್ರಮುಖವಾಗಿ ತಾನು ಖುದ್ದಾಗಿ ಭವಾನಿಪುರದಲ್ಲಿ ಸೋತಿದ್ದಾರೆ. ಅದನ್ನ ಕೂಡ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿಜೆಪಿ ಇಲ್ಲಿ 100 ಕ್ಷೇತ್ರಗಳನ್ನ ಲೂಟ್ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಅವರು ಗೆದ್ದಿಲ್ಲ. ಚುನಾವಣಾ ಆಯೋಗ ಮತ್ತು ಬಿಜೆಪಿ ಸೇರಿಕೊಂಡು ನಮ್ಮನ್ನ ಸೋಲಿಸಿದ್ದಾರೆ. ಇಲ್ಲಿ ಚುನಾವಣಾ ಆಯೋಗ ಬಿಜೆಪಿ ಆಯೋಗದಂತೆ ಕೆಲಸ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಭವಾನಿಪುರದ ಕೌಂಟಿಂಗ್ ಸೆಂಟರ್ಗೆ ಹೋದ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ನಡೀತು ಅಂತಕೊಂಡು ನಿನ್ನೆ ಅವರು ಹೇಳಿದ್ದಾರೆ. ಆದ್ರೆ ಮೊನ್ನೆ ಅವರು ಅದ್ರ ಬಗ್ಗೆ ಏನು ತುಟಿ ಪಿಟಕ್ ಮಾಡಿರಲಿಲ್ಲ. ನಿನ್ನೆ ಇದ್ದಕ್ಕಿದ್ದಾಗೆ ನನ್ನ ಮೇಲೆ ಹಲ್ಲೆ ನಡೆದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಖಂಡಿತವಾಗಿಯೂ ಅಕ್ಷರಶಃ ಸುಳ್ಳು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಯಾಕೆಂದ್ರೆ ಓರ್ವ ಮುಖ್ಯಮಂತ್ರಿಗೆ ಯಾವ ರೀತಿಯಾದಂತಹ ಭದ್ರತೆ ಇರ್ತದೆ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಅಂತಹದ್ರಲ್ಲಿ ಮಮತಾ ಬ್ಯಾನರ್ಜಿ ಅವರು ಈಗ ಸುಳ್ಳು ಅಪಾದನೆಗಳನ್ನ ಮಾಡ್ಲಿ ಶುರು ಮಾಡಿದ್ದಾರೆ. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ರಿಸಲ್ಟ್ ಅನ್ನ ನಾನು ಒಪ್ಕೊಳ್ಳೋದಿಲ್ಲ, ನಾನು ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಹೇಳಿ ಹೇಳಿದ್ರು. ಇದನ್ನ ನಾನು ಮೊನ್ನೆನೆ ಗೆಸ್ ಮಾಡಿದ್ದೆ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರ ಮೆಂಟಾಲಿಟಿ ಆ ರೀತಿ ಇದೆ. ಅವರ ಮನಸ್ಸು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಹಿಟ್ಲರ್ಗೂ ಮತ್ತು ಅವರಿಗೂ ಬಹಳಷ್ಟು ವ್ಯತ್ಯಾಸ ಇಲ್ಲ ಅನಿಸ್ತದೆ. ತಾನು ಸರ್ವಾಧಿಕಾರಿ ಅಂತ ಕೊಂಡು ಆಕೆ ತಿಳ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿವರೆಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಆಡಳಿತವನ್ನ ನಡೆಸಿದ್ದಾರೆ. ಕಳೆದ 15 ವರ್ಷಗಳಿಂದ ಸತತ ದಬ್ಬಾಳಿಕೆ ಮಾಡಿಕೊಂಡು ಆಕೆಯ ವಿರುದ್ಧ ಇರುವಂತಹ ಯಾವುದೇ ಪಕ್ಷದ ಕಾರ್ಯಕರ್ತರನ್ನು ಕೂಡ ಅವ್ರು ಬಿಟ್ಟಿಲ್ಲ. ಅವ್ರು ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನೋದು ಇತ್ತೀಚೆಗೆ ಬರ್ತಾ ಇರುವಂತ ಕೆಲವೊಂದು ವಿಡಿಯೋಗಳು ಕೂಡ ಹೇಳ್ತಾ ಇದೆ. ನಿನ್ನೆ ಕೂಡ ನನಗೊಂದು ವಿಡಿಯೋ ಬಂದಿತ್ತು. ಅದರಲ್ಲಿ ಓರ್ವ ಯುವಕ ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ದ, ನನ್ನ ಸುತ್ತಮುತ್ತ ಇರುವಂತಹ ಹೆಚ್ಚು ಕಡಿಮೆ 300ಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರನ್ನ ಕಳೆದ 15 ವರ್ಷಗಳಿಂದ ಮಮತಾ ಬ್ಯಾನರ್ಜಿ ಅವರ TMC ಗೂಂಡಾಗಳು ಕೊಲೆ ಮಾಡಿದ್ದಾರೆ. ಹಲವು ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ. ವಯಸ್ಸಾದ ಮಹಿಳೆಯರು ಮತ್ತು ಪುರುಷರನ್ನು ಕೂಡ ಅವ್ರು ಬಿಟ್ಟಿಲ್ಲ. ಅವ್ರ ಮನೆಗಳಿಗೂ ಕೂಡ ಬೆಂಕಿ ಹಾಕಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿವರೆಗೆ ಇದ್ದಿದ್ವಿ. ನಮಗೆ ನಿಜವಾಗಿಯೂ ಈಗ ಸ್ವಾತಂತ್ರ್ಯ ಸಿಕ್ಕಷ್ಟು ಖುಷಿ ಆಗ್ತಾ ಇದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಪಶ್ಚಿಮ ಬಂಗಾಳ ಈಗ ಭಾರತದಲ್ಲಿ ಉಳ್ಕೊಳ್ತಾ ಇದೆ. ಇಲ್ಲದಿದ್ರೆ ಇದು ಬಾಂಗ್ಲಾದೇಶ ಆದ್ರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಇಡೀ ಪಶ್ಚಿಮ ಬಂಗಾಳವನ್ನ ಇಸ್ಲಾಮೀಕರಣ ಮಾಡುವಂತಹ ಸಂಚನ್ನು ಕೂಡ ಮಮತಾ ಬ್ಯಾನರ್ಜಿ ಮಾಡಿದ್ರು. ಆದ್ರೆ ಈಗ ಅದಕ್ಕೆ ಬ್ರೇಕ್ ಬಿದ್ದಿದೆ. ಈಗ ನಾವು ನಿಜವಾದಂತಹ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ, ನಾವು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದೇವೆ ಅಂತ ಆತ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾನೆ. ಈ ರೀತಿಯಾಗಿ ಯಾರು ಕೂಡ ಸುಮ್ಮನೆ ಹೇಳೋದಿಲ್ಲ. ಪಶ್ಚಿಮ ಬಂಗಾಳಕ್ಕೆ ಹೋಗಿ ಬಂದವರಿಗೆ ಇದರ ಅನುಭವ ಖಂಡಿತವಾಗಿ ಆಗಿರ್ತದೆ. ಕೆಲವರು ಇದನ್ನು ಒಪ್ಕೊಳ್ಳಿಕ್ಕಿಲ್ಲ. ಯಾಕಂದ್ರೆ ಸಂವಿಧಾನ ರಕ್ಷಕರು ಅನ್ಸ್ಕೊಂಡಿರುವವರು ಕೇವಲ ಒಂದು ದೃಷ್ಟಿಯಿಂದ ಮಾತ್ರ ನೋಡ್ತಾರೆ ಹೊರತು ಬೇರೆ ದೃಷ್ಟಿಯಲ್ಲಿ ಇವರು ನೋಡ್ಲಿಕ್ಕೆ ಹೋಗಲ್ಲ. ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಬಿಜೆಪಿ ಎಲ್ಲೇ ಅಧಿಕಾರಕ್ಕೆ ಬಂದರೂ ಕೂಡ ಅಲ್ಲಿ ಮತಗಳ್ಳತನ ನಡೆದಿದೆ, ವೋಟ್ ಚೋರಿ ಆಗಿದೆ, EVMಗಳನ್ನ ಹ್ಯಾಕ್ ಮಾಡಿದ್ದಾರೆ, ಮತದಾರರನ್ನ ಮತಗಟ್ಟೆಗಳಿಗೆ ಬರ್ಲಿಕ್ಕೆ ಬಿಟ್ಟಿಲ್ಲ, ಈ ರೀತಿಯಾಗಿ ಅಪಾದನೆಗಳನ್ನ ಮಾಡ್ಕೊಂಡ್ ಬರ್ತಾರೆ. ಆದ್ರೆ ಅವರ ಪಕ್ಷ ಎಲ್ಲಿಯಾದ್ರೂ ಗೆದ್ರೆ ಅಲ್ಲಿ ನ್ಯಾಯಯುತವಾದಂತ ಚುನಾವಣೆ ನಡೆದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈಗಾಗಲೇ ಇಂಡಿ ಒಕ್ಕೂಟದವರು ಮಾತಾಡ್ಲಿ ಶುರು ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ವೋಟ್ ಚೋರಿ ಆಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಕೇರಳದ ಗೆಲುವನ್ನ ನ್ಯಾಯಯುತವಾದಂತ ಗೆಲುವು ಅಂತ ಹೇಳ್ತಾರೆ. ತಮಿಳುನಾಡಿನಲ್ಲಿ ತಾವು ಸೋತಿದ್ರು ಕೂಡ ವಿಜಯ್ ಪಕ್ಷ ಗೆದ್ದಿರೋದನ್ನ ಅವರು ಒಪ್ಕೊಳ್ತಾ ಇದ್ದಾರೆ. ಅಲ್ಲಿ ನ್ಯಾಯಯುತವಾದಂತ ಚುನಾವಣೆ ನಡೆದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಬಿಜೆಪಿ ಗಳಿಸಿರೋದು ಕೇವಲ ಒಂದೇ ಒಂದು ಸ್ಥಾನವನ್ನ. ಹಾಗಾಗಿ ಇಲ್ಲಿ EVMಗಳನ್ನ ಹ್ಯಾಕ್ ಮಾಡಿಲ್ಲ, EVMಗಳು ಸರಿಯಾಗಿ ಕೆಲಸ ಮಾಡ್ತಾ ಇತ್ತು. ಮತದಾರರು ಕೂಡ ಅಷ್ಟೇ ಧೈರ್ಯದಿಂದ ಮತಗಟ್ಟೆಗಳಿಗೆ ಬಂದು ವೋಟನ್ನ ಹಾಕಿ ಹೋಗಿದ್ದಾರೆ. ಆದ್ರಿಂದ ಅವ್ರು ಗೆದ್ದಿದ್ದಾರೆ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ EVMಗಳನ್ನ ತಿರುಚಲಾಗಿದೆ ಅಥವಾ ಮತಗಟ್ಟೆಗಳಿಗೆ ಜನರು ಧೈರ್ಯವಾಗಿ ಬರಲಿಕ್ಕೆ ಅಲ್ಲಿಯ ಬಿಜೆಪಿ ಗೂಂಡಾಗಳು ಬಿಟ್ಟಿಲ್ಲ. ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ. ಇದು ಒಂದು ದುರಂತ ಅನಿಸ್ತದೆ.
ಯಾಕಂತೇಳಿ ಹೇಳಿದ್ರೆ ಚುನಾವಣೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಸೋತಾಗ ತಾವು ಯಾಕೆ ಸೋತ್ವಿ ಅಂತ ತಗೊಂಡು ಸರಿಯಾದ ರೀತಿಯಲ್ಲಿ ಅವರು ಚರ್ಚೆಯನ್ನ ಮಾಡಬೇಕು, ಅದಕ್ಕೆ ಪರಿಹಾರವನ್ನ ಮುಂದಿನ ಚುನಾವಣೆ ಒಳಗಡೆ ಅವರು ಹುಡ್ಕೊಳ್ಬೇಕು. ಆದ್ರೆ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ತಾವು ಸೋತ ತಕ್ಷಣ ರೆಡಿಮೇಡ್ ಆನ್ಸರ್ ಅವ್ರ ಹತ್ರ ಇದ್ದೇ ಇರ್ತದೆ. ಇಲ್ಲಿ ಇವಿಎಂ ಗಳನ್ನ ಹ್ಯಾಕ್ ಮಾಡಲಾಗಿದೆ, ತಿರುಚಲಾಗಿದೆ, ಅಥವಾ ಬೇರೆ ಇನ್ನೇನೋ ಒಂದು ಕಾರಣವನ್ನು ಹೇಳ್ಬಿಡೋದು. ಚುನಾವಣಾ ಆಯೋಗ ಬಿಜೆಪಿಯ ಕೈಗೊಂಬೆ ಆಗಿ ಕೆಲಸ ಮಾಡ್ತು ಅಂತ ಹೇಳೋದು. ಇವರು ಇಲ್ಲಿವರೆಗೆ ಹಲವಾರು ಬಾರಿ ಕೋರ್ಟ್ಗಳಿಗೆ ಕೂಡ ಹೋಗಿ ಬಂದ್ರು, ಕೋರ್ಟ್ ನಲ್ಲಿ ಚೀಮಾರಿ ಕೂಡ ಹಾಕ್ಸ್ಕೊಂಡಿದ್ದಾರೆ. ಆದ್ರೆ ಈ ರೀತಿಯಾಗಿ ಮಾತಾಡುವಂತಹ ಮನಸ್ಥಿತಿಯಿಂದ ಅವರು ಹೊರ ಬಂದಿಲ್ಲ. ಈಗ ಕೂಡ ಅಷ್ಟೇ ಅದೇ ರೀತಿ ನಡೀತಾ ಇದೆ. ಮಮತಾ ಬ್ಯಾನರ್ಜಿ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಓರ್ವ ಪತ್ರಕರ್ತ ಕೇಳಿದ, ನೀವು ರಾಜಭವನಕ್ಕೆ ಹೋಗ್ತಾ ಇದ್ದೀರಾ ಅಂತೇಳಿ. ಅಂದ್ರೆ ರಾಜಭವನಕ್ಕೆ ಹೋಗೋದು ಅಂತ ಹೇಳಿದ್ರೆ ನೀವು ರಾಜೀನಾಮೆ ಕೊಡ್ಲಿಕ್ಕೆ ರಾಜ್ಯಪಾಲರ ಬಳಿ ಹೋಗ್ತಾ ಇದ್ದೀರಾ ಅಂತೇಳಿ. ಆಗ ಮಮತಾ ಬ್ಯಾನರ್ಜಿ ಕೆರಳಿ ಕೆಂಡವಾಗಿ ಬಿಟ್ರು, ನಾನು ಈ ರಿಸಲ್ಟ್ ಅನ್ನು ಒಪ್ಕೊಳ್ಳೋದಿಲ್ಲ. ಇಲ್ಲಿ ಬಿಜೆಪಿ ವೋಟ್ ಚೋರಿ ಮಾಡಿದೆ, ಬಿಜೆಪಿ ಇಲ್ಲಿ 100 ಕ್ಷೇತ್ರಗಳನ್ನ ಲೂಟ್ ಮಾಡಿದೆ, ಭವಾನಿಪುರದಲ್ಲಿ ನಾನು ಸೋತಿಲ್ಲ, ನನ್ನನ್ನು ಸೋಲಿಸಲಾಗಿದೆ. ಈ ರೀತಿಯಾಗಿ ಖಂಡಾಮಂಡಲವಾಗಿ ಮಾತಾಡಲಿ ಶುರು ಮಾಡಿದ್ರು. ಅದೇ ರೀತಿಯಲ್ಲಿ ನಾನು ಈಗ ಫ್ರೀ ಬರ್ಡ್, ನಾನು ಸಿಂಹಿಣಿಯ ತರ ಹೋರಾಡ್ತೇನೆ, ನಾನು ಫಿನಿಕ್ಸ್ ಹಕ್ಕಿಯಂತೆ ಮರುಹುಟ್ಟನ್ನ ಪಡಿತೇನೆ, ಈ ರೀತಿಯಾಗಿ ಅವರು ಹೇಳಿದ್ರು. ಅಂದ್ರೆ ತಾನು ಹೋರಾಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವ್ರು ಹೋರಾಡ್ಲೇಬೇಕು, ಯಾಕಂದ್ರೆ ಅವರು ಒಂದು ರಾಜಕೀಯ ಪಕ್ಷದ ಅಧಿನಾಯಕಿ. ಹಾಗಾಗಿ ಮುಂದಿನ ಚುನಾವಣೆಗೆ ಅವರು ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ ಹೋರಾಡಬೇಕಾಗ್ತದೆ, ಪಕ್ಷವನ್ನು ಸಂಘಟಿಸಬೇಕಾಗ್ತದೆ, ಎಲ್ಲ ಕಡೆ ಓಡಾಡಬೇಕಾಗ್ತದೆ, ಕಾರ್ಯಕರ್ತರಿಗೆ ಧೈರ್ಯ ತುಂಬಬೇಕಾಗಿ ಬರ್ತದೆ, ಅವ್ರನ್ನ ಸಜ್ಜುಗೊಳಿಸಬೇಕಾಗಿ ಬರ್ತದೆ. ಆ ಕೆಲಸವನ್ನು ಅವ್ರು ಮಾಡ್ಲೇಬೇಕು. ಇಲ್ಲದಿದ್ರೆ ಪ್ರಜಾಪ್ರಭುತ್ವಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಇರಲ್ಲ. ಯಾವುದೋ ಒಂದು ಪಕ್ಷ ಗೆಲ್ತು ಅಂತ ಹೇಳಿದ ತಕ್ಷಣ ತಾವು ಗಂಟು ಮುಟ್ಟೆ ಕಟ್ಕೊಂಡು ಕಾಡಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಪುನಃ ಅಲ್ಲಿ ಹೋರಾಟಕ್ಕೆ ಇಳಿಬೇಕಾಗ್ತದೆ, ಅದನ್ನ ಮಾಡ್ಲೇಬೇಕಾಗ್ತದೆ, ಮಾಡ್ಲಿ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಬ್ಜೆಕ್ಷನ್ ಯಾರು ಕೂಡ ಮಾಡೋದಿಲ್ಲ. ಆದ್ರೆ ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನಾನು ರಾಜೀನಾಮೆಯನ್ನೇ ಕೊಡೋದಿಲ್ಲ ಅಂತೇಳಿ. ಒಂದ್ ವೇಳೆ ಇವರು ಅಲ್ಲಿ ರಾಜೀನಾಮೆಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದೆ ಏನಾಗ್ಬೋದು, ಒಂದ್ ರೀತಿಯಾದಂತಹ ಸಾಂವಿಧಾನಿಕ ಬಿಕ್ಕಟ್ಟು ಇಲ್ಲಿ ಸೃಷ್ಟಿ ಆಗ್ತದೆ. ಇಲ್ಲಿ ಮಮತಾ ಬ್ಯಾನರ್ಜಿ ಹೇಳ್ತಾ ಇರುವಂತಹ ಇನ್ನೊಂದು ಮಾತು ಏನು ಅಂತ ಹೇಳಿದ್ರೆ, ಇಂಡಿ ಒಕ್ಕೂಟದಲ್ಲಿರುವಂತಹ ಎಲ್ಲಾ ನಾಯಕರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ನನ್ನ ಜೊತೆಗಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಅವರು ಕೆಲವರು ಹೆಸರನ್ನು ಕೂಡ ಹೇಳಿದ್ರು. ರಾಹುಲ್ ಗಾಂಧಿ, ಕೇಜ್ರಿವಾಲ್, ಅಖಿಲೇಶ್ ಯಾದವ್, ಹಾಗೇನೆ ಸೋನಿಯಾ ಗಾಂಧಿ, ಉದ್ಧವ್ ಠಾಕ್ರೆ, ಈ ರೀತಿಯಾಗಿ ಹಲವರ ಹೆಸರನ್ನು ಕೂಡ ಹೇಳಿದ್ರು. ಇವರೆಲ್ಲರೂ ಕೂಡ ನನ್ನ ಜೊತೆಗೆ ನಿಂತಿದ್ದೇನೆ ಅಂತ ತಗೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ನಾನು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ತಮಾಷೆಯ ವಿಷಯ ಏನು ಅಂತ ಹೇಳಿದ್ರೆ, ಚುನಾವಣೆ ಸಂದರ್ಭದಲ್ಲಿ ಹೋದಲ್ಲಿ ಬಂದಲ್ಲಿ ಕೆಂಪು ಪುಸ್ತಕವನ್ನ ಹಿಡ್ಕೊಂಡು ಇದು ಸಂವಿಧಾನದ ಪ್ರತಿ, ಇದರ ರಕ್ಷಣೆಗಾಗಿಯೇ ನಾವು ಹೋರಾಡ್ತಾ ಇದ್ದೇವೆ ಅಂತೇಳಿ ಹೇಳುವಂತಹ ರಾಹುಲ್ ಗಾಂಧಿ ಇಲ್ಲಿ ನ್ಯಾಯಯುತವಾಗಿ ನಡೆದಂತಹ ಚುನಾವಣೆಯ ರಿಸಲ್ಟ್ ಅನ್ನ ಒಪ್ಕೊಳ್ಳೋದಿಲ್ಲ ಅಂತೇಳಿ ಹೇಳ್ತಾರೆ. ಆದ್ರೆ ರಾಹುಲ್ ಗಾಂಧಿ ಈ ಚುನಾವಣೆ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನ ಮಾಡಿ ರಿಲೀಸ್ ಮಾಡಿದ್ರು ಕಾರಲ್ಲಿ ಕೂತ್ಕೊಂಡು. ಆ ವಿಡಿಯೋದಲ್ಲಿ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಸರಿಯಾದ ರೀತಿಯಲ್ಲಿ ಆಡಳಿತ ನಡೆಸದೇ ಇರೋದ್ರಿಂದಾಗಿ ಬಿಜೆಪಿ ಪಶ್ಚಿಮ ಬಂಗಾಳಕ್ಕೆ ಎಂಟ್ರಿ ಕೊಡ್ತಾ ಇದೆ. ಇಲ್ಲಿ ಬಿಜೆಪಿ ಏನಾದ್ರೂ ಗೆದ್ರೆ ಅದಕ್ಕೆ ನೇರ ಹೊಣೆ ಟಿಎಂಸಿ ಸರ್ಕಾರ ಅಥವಾ ಮಮತಾ ಬ್ಯಾನರ್ಜಿ ಅಂತ ತಗೊಂಡು ನೇರವಾಗಿ ಹೇಳಿದ್ದಾರೆ ಅವರು. ಅಂದ್ರೆ ಮಮತಾ ಬ್ಯಾನರ್ಜಿ ಅವರ ದುರಾಡಳಿತದಿಂದಾಗಿ ಬಿಜೆಪಿಗೆ ಇಲ್ಲಿ ಚಾನ್ಸ್ ಸಿಗ್ತಾ ಇದೆ ಅಂತಕೊಂಡು ರಾಹುಲ್ ಗಾಂಧಿ ಅವರು ವಿಡಿಯೋ ಮಾಡಿ ಹೇಳಿದ್ರು. ಆಗ ಅಲ್ಲಿ ಯಾವುದೇ ರೀತಿಯಂತ ಇವಿಎಂ ಸಮಸ್ಯೆನೂ ಇರಲಿಲ್ಲ, ಅಥವಾ ವೋಟ್ ಚೋರಿನೂ ಆಗಿರಲಿಲ್ಲ, ಏನೂ ಆಗಿರಲಿಲ್ಲ. ಈಗ ಇದ್ದಕ್ಕಿದ್ದಾಗೆ ಮಮತಾ ಬ್ಯಾನರ್ಜಿ ಅವರಿಗೆ ಸಪೋರ್ಟ್ ಆಗಿ ರಾಹುಲ್ ಗಾಂಧಿ ಅವರು ಕೂಡ ನಿಂತಿದ್ದಾರಂತೆ. ಸಂವಿಧಾನ ರಚನೆ ಆಗೋ ಸಂದರ್ಭದಲ್ಲಿ ಮುಂದೊಂದು ದಿನ ಈ ರೀತಿಯಾದಂತಹ ಸಂದರ್ಭಗಳು ಕ್ರಿಯೇಟ್ ಆಗ್ಬಹುದು ಅಂತ ತಕೊಂಡು ಆವಾಗಲೇ ಅನ್ಸಿತ್ತು ಅನ್ಸ್ತದೆ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ತರದವರು ಖಂಡಿತವಾಗಿ ನಮ್ಮ ದೇಶದಲ್ಲಿ ಹುಟ್ಟುತ್ತಾರೆ ಅನ್ನೋದು ಅಂಬೇಡ್ಕರ್ಗೂ ಗೊತ್ತಿತ್ತು ಅನ್ಸ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬಿಕ್ಕಟ್ಟು ಸೃಷ್ಟಿಯಾದಾಗ ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಸಂವಿಧಾನದ 172ರ ವಿಧಿಯ ಪ್ರಕಾರ ಯಾವುದೇ ಸರ್ಕಾರ ಆಗಲಿ ಅದರ ಅವಧಿ ಮುಗ್ದ ಮೇಲೆ, ಅಂದ್ರೆ 5 ವರ್ಷದ ಅವಧಿ ಮುಗ್ದ ಮೇಲೆ ಅದು ಸ್ವಯಂ ಆಗಿ ರದ್ದುಗೊಳ್ತದೆ. ಅಂದ್ರೆ ಆ ಸರ್ಕಾರದ ಅವಧಿ ಮುಗ್ದ ತಕ್ಷಣ ಆ ಸರ್ಕಾರಕ್ಕೆ ಮಾನ್ಯತೆ ಇರೋದಿಲ್ಲ. ಒಮ್ಮೆ 5 ವರ್ಷ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ಇವರು ರಾಜೀನಾಮೆ ಕೊಡದೇ ಇರಲಿ, ಈ ಸರ್ಕಾರ ರದ್ದಾಗಿ ಹೋಗ್ತದೆ. ಹೊಸ ಸರ್ಕಾರ ರಚನೆಗೆ ಯಾರು ಬಹುಮತ ಗಳಿಸಿದ್ದಾರೋ ಅವರಿಗೆ ರಾಜ್ಯಪಾಲರು ಆಹ್ವಾನವನ್ನು ಕೊಡ್ತಾರೆ. ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಇವರು ಆಹ್ವಾನವನ್ನು ಕೊಡ್ತಾರೆ, ನೀವು ಸರ್ಕಾರ ರಚನೆಯನ್ನ ಮಾಡಿ ಅಂತೇಳಿ. ಆಗ ಮಮತಾ ಬ್ಯಾನರ್ಜಿ ಅವರಿಗೆ ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಸಂವಿಧಾನದ 164ರ ವಿಧಿಯ ಪ್ರಕಾರ ಬಹುಮತವನ್ನ ಕಳೆದುಕೊಂಡಂತಹ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ರಾಜ್ಯಪಾಲರು ಅವರ ವಿರುದ್ಧವಾಗಿ ಕಾನೂನು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇರ್ತದೆ. ಹಾಗೇನೆ ಹೊಸ ಸರ್ಕಾರದ ರಚನೆ ಘೋಷಣೆ ಆಗುತ್ತಿದ್ದಂತೆ ಈ ಮುಖ್ಯಮಂತ್ರಿಯನ್ನ ವಜಾಗೊಳಿಸುವಂತಹ ಅಧಿಕಾರ ರಾಜ್ಯಪಾಲರಿಗೆ ಇರ್ತದೆ. ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಒಮ್ಮೆ ಚುನಾವಣಾ ಪ್ರಕ್ರಿಯೆ ಸಂಪೂರ್ಣಗೊಂಡ ನಂತರ ಚುನಾವಣಾ ಆಯೋಗ ರಾಜ್ಯಪಾಲರಿಗೆ ಒಂದು ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ಸಬ್ಮಿಟ್ ಮಾಡ್ತದೆ. ಯಾರ್ಯಾರು ಎಲ್ಲೆಲ್ಲಿ ಗೆದ್ದಿದ್ದಾರೆ, ಯಾರೆಲ್ಲ ವಿಧಾನಸಭೆಯ ಸದಸ್ಯರು ಅಂತ ಹೇಳ್ಕೊಂಡು, ಅದೇ ರೀತಿಯಲ್ಲಿ ಪಕ್ಷದ ಬಲಾಬಲವನ್ನು ಕೂಡ ಅವರು ರಾಜ್ಯಪಾಲರಿಗೆ ಸಲ್ಲಿಕೆಯನ್ನ ಮಾಡ್ತಾರೆ. ಒಮ್ಮೆ ಈ ಪಟ್ಟಿ ಅವರಿಗೆ ಸಲ್ಲಿಕೆ ಆದ ತಕ್ಷಣ ರಾಜ್ಯಪಾಲರು ಇಲ್ಲಿ ಬಹುಮತವನ್ನ ಯಾರು ಗಳಿಸಿದ್ದಾರೋ ಅವರಿಗೆ ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಡ್ತಾರೆ. ಮುಂದಿನ ಪ್ರಕ್ರಿಯೆ ಯಾವ ರೀತಿ ನಡಿಬೇಕೋ ಆ ರೀತಿ ನಡೆದು ಹೋಗ್ತದೆ, ಸರ್ಕಾರ ರಚನೆ ಕೂಡ ಆಗ್ತದೆ.
ಪಶ್ಚಿಮ ಬಂಗಾಳದಲ್ಲಿ ನಾಳೆ ಅಂದ್ರೆ ಮೇ 7ನೇ ತಾರೀಕು ಮಧ್ಯರಾತ್ರಿವರೆಗೆ ಈ ಸರ್ಕಾರ ಇರ್ತದೆ. ಮೇ 7ನೇ ತಾರೀಕು ಮಧ್ಯರಾತ್ರಿಯಿಂದ ಈ ಸರ್ಕಾರ ಆಟೋಮೆಟಿಕ್ ಆಗಿ ವಿಸರ್ಜನೆಗೊಳ್ತದೆ. ಮೇ 8ನೇ ತಾರೀಕಿಂದ ಹೊಸ ಸರ್ಕಾರ ರಚನೆ ಆಗಬಹುದು, ಅಥವಾ ರಾಜ್ಯಪಾಲರು ಈಗಿನ ಮುಖ್ಯಮಂತ್ರಿ ಯಾರಿದ್ದಾರೆ ಅವ್ರನ್ನ ಕೇಳ್ಕೋಬಹುದು, ನೀವು ಸರ್ಕಾರ ರಚನೆ ಆಗುವವರೆಗೆ ಮುಖ್ಯಮಂತ್ರಿ ಆಗಿ ಕಾರ್ಯನಿರ್ವಹಿಸಬಹುದು ಅಂತ ತಗೊಂಡು ಅವರಿಗೆ ಒಂದು ಆಜ್ಞೆಯನ್ನು ಕೂಡ ಕೊಡಬಹುದು. ಆದ್ರೆ ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಇಲ್ಲಿವರೆಗೂ ರಾಜೀನಾಮೆ ಕೊಡದೇ ಇರೋದ್ರಿಂದ ಆ ರೀತಿಯಾದಂತಹ ಪರಿಸ್ಥಿತಿ ಖಂಡಿತವಾಗಿ ಉದ್ಭವ ಆಗಲ್ಲ. ಇಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಏನಿದೆ ಅದು ಆಟೋಮೆಟಿಕ್ ಆಗಿ ವಜಾಗೊಳ್ತದೆ. ಇದನ್ನ ಪ್ರಶ್ನೆ ಮಾಡಿ ಇವರು ಸುಪ್ರೀಂ ಕೋರ್ಟಿಗೆ ಬೇಕಾದ್ರೂ ಹೋಗಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಈ ಚುನಾವಣೆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ಚುನಾವಣಾ ಪ್ರಚಾರ ಕಾರ್ಯವನ್ನು ಕೈಗೊಳ್ಳೋದಕ್ಕಿಂತಲೂ ಪ್ರಮುಖವಾಗಿ ಅವ್ರು ಮಾಡಿರುವಂತಹ ಕೆಲಸ ಏನು ಅಂತ ಹೇಳಿದ್ರೆ, ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಓಡಾಡ್ಕೊಂಡಿದ್ದಂಥದ್ದು ನೀವು ನೋಡಿದ್ದೀರಾ ಅವ್ರು ಏನೆಲ್ಲ ಮಾಡ್ತಾ ಇದ್ರು ಅಂತೇಳಿ. ಈಗ ಕೂಡ ಅಷ್ಟೇ ಪುನಃ ಅವರು ಸುಪ್ರೀಂ ಕೋರ್ಟಿಗೆ ಹೋಗುವಂತ ಸಾಧ್ಯತೆ ಇದೆ. ಅವರ ಪರವಾಗಿ ಕಪಿಲ್ ಸಿಬಲ್, ಮನು ಸಿಂಘ್ವಿ ಈ ರೀತಿಯಾದಂತಹ ಕೆಲವೊಂದು ಲಾಯರ್ಗಳು ತಯಾರಾಗಿರ್ತಾರೆ ವಾದ ಮಂಡನೆ ಮಾಡ್ಲಿಕ್ಕೆ. ಖಂಡಿತವಾಗಿ ಅವರು ವಾದವನ್ನ ಮಂಡಿಸ್ತಾರೆ. ಅಥವಾ ಮಮತಾ ಬ್ಯಾನರ್ಜಿ ಅವರು ಈಗ ಹೇಗೆ ಅವರು ಹೇಳ್ಕೊಂಡಾಗೆ ನಾನು ಫ್ರೀ ಬರ್ಡ್ ಅಂತೇಳಿ ಹೇಳ್ತಾ ಇದ್ದಾರೆ, ಪುನಃ ಕಪ್ಪು ಕೋಟನ್ನ ಹಾಕೊಂಡು ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಭಾಷಣ ಮಾಡಿದ್ರು ಕೂಡ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಆದ್ರೆ ಇವ್ರಿಗೆ ಏನಾದ್ರೂ ಚಾನ್ಸ್ ಸಿಗ್ಬಹುದಾ? ಖಂಡಿತವಾಗಿ ಚಾನ್ಸ್ ಸಿಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸಂವಿಧಾನದತ್ತವಾಗಿ ಏನಿದೆಯೋ ಅದೇ ನಡೀತಾ ಇರುವಂತಹದ್ದು. ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಇವ್ರ ಕೈಲಿ ಸಾಧ್ಯ ಇಲ್ಲ. ಏನೋ ಸ್ವಲ್ಪ ದಿನ ಮಟ್ಟಿಗೆ ಜನರಲ್ಲಿ ಕೆಲವೊಂದು ಚರ್ಚೆಗಳನ್ನ ಹುಟ್ಟು ಹಾಕುವಂತ ಪ್ರಯತ್ನವನ್ನು ಮಾಡಬಹುದು. ನಿಮ್ಗೆ ನಾನು ಹೇಳ್ತಾ ಇದ್ನಲ್ಲ, ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಜನಾಭಿಪ್ರಾಯವನ್ನ ಮೂಡಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲೇ ಜನರು ಇಂಡಿ ಒಕ್ಕೂಟದ ಪಕ್ಷಗಳು ಗೆಲುವನ್ನ ಬಿಟ್ಟರೆ ಬೇರೆ ಯಾವುದೇ ಪಕ್ಷಗಳ ಗೆಲುವನ್ನ ಅವರು ಒಪ್ಕೊಳ್ಬಾರದು. ಈ ರೀತಿಯಾದಂತಹ ಒಂದು ಜನಾಭಿಪ್ರಾಯವನ್ನು ಮೂಡಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗ ಈಗ ನಾನು ರಾಜೀನಾಮೆ ಕೊಡೋದಿಲ್ಲ, ಏನ್ ಮಾಡ್ಕೊಳ್ತಿರೋ ಮಾಡಿ ಅಂತ ಹೇಳ್ಕೊಂಡು ದೇಶದಲ್ಲಿರುವಂತಹ ಈ ಸಂವಿಧಾನ ವ್ಯವಸ್ಥೆಗೆ ಸವಾಲನ್ನ ಹಾಕ್ತಾ ಇದ್ದಾರೆ. ನಿನ್ನೆ ನನ್ನ ಸ್ನೇಹಿತರೊಬ್ಬರನ್ನ ಭೇಟಿ ಮಾಡಿದೆ. ಸಾಮಾನ್ಯವಾಗಿ ಆಗಾಗ ನಾವು ಭೇಟಿ ಮಾಡ್ತಾ ಇರ್ತೇವೆ. ಈ ಭೇಟಿಯ ಸಂದರ್ಭದಲ್ಲಿ ಅವರು ಮಾಮೂಲಾಗಿ ಅಂದ್ರೆ ಅವ್ರು ಯಾವಾಗಲೂ ಕೂಡ ಅಷ್ಟೇ EVM ಸರಿ ಇಲ್ಲ ಅಂತೇಳಿ ಹೇಳ್ಕೊಂಡು ಬಂದಂತವ್ರು. ಒಂದ್ ಸ್ವಲ್ಪ ಎಡಕ್ಕೆ ವಾಲಿರುವಂತಹ ಮನುಷ್ಯ. ಹಾಗಾಗಿ ಅವ್ರು ಪ್ರತಿ ಬಾರಿ ಕೂಡ ಅಷ್ಟೇ ನನ್ನಲ್ಲಿ ಚರ್ಚೆ ಮಾಡ್ತಾನೆ ಇರ್ತಾರೆ, EVM ಸರಿ ಇಲ್ಲ, EVM ಹೋಗ್ಬೇಕು, ಹಾಗೆ ಹೇಗೆ ಹೇಳ್ತಾನೆ ಇರ್ತರು. ಅದೇ ರೀತಿಯಲ್ಲಿ ನಿನ್ನೆ ಕೂಡ ಅಷ್ಟೇ ಅವ್ರು ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಹೇಳಿದ್ರು, ನೋಡಿ ಪಶ್ಚಿಮ ಬಂಗಾಳದಲ್ಲಿ EVM ಗಳನ್ನ ಅಡ್ಜಸ್ಟ್ಮೆಂಟ್ ಮಾಡಿ ಇಟ್ಟಿದ್ರು, ಅದೇ ರೀತಿಯಲ್ಲಿ ಅಸ್ಸಾಂನಲ್ಲಿ ಕೂಡ ಅಷ್ಟೇ ಅಡ್ಜಸ್ಟ್ಮೆಂಟ್ ಮಾಡಿ ಇಟ್ಟಿದ್ರು. ಆಗ ನಾನು ಅವ್ರನ್ನ ಪ್ರಶ್ನೆ ಮಾಡಿದೆ, ಕೇರಳ ಮತ್ತು ತಮಿಳುನಾಡಿನಲ್ಲಿ ಹಾಗಾದ್ರೆ ಏನಾಗಿತ್ತು, ಚುನಾವಣಾ ಆಯೋಗಕ್ಕೆ ಅಲ್ಲಿ EVM ಅಡ್ಜಸ್ಟ್ ಮಾಡ್ಲಿಕ್ಕೆ ಏನಾದ್ರು ಸಮಸ್ಯೆ ಇತ್ತಾ ಕೇಳಿದೆ. ಆಗ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಒಂದ್ ವೇಳೆ ಕೇರಳ ಮತ್ತು ತಮಿಳುನಾಡಿನಲ್ಲಿ ಆ ತರ ಏನಾದ್ರು ಮಾಡಿದ್ರೆ ಅಲ್ಲಿಯ ಜನರಿಗೆ ಡೌಟ್ ಬರ್ತದೆ ಅಂತೇಳಿ ಮಾಡ್ಲಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಚಾನ್ಸಸ್ ಜಾಸ್ತಿ ಇದ್ದಿದ್ರಿಂದಾಗಿ ಅಲ್ಲಿ EVM ಗಳನ್ನ ಸೆಟ್ ಮಾಡಿ ಇಟ್ಟಿದ್ರು. ಯಾರಿಗೆ ವೋಟ್ ಹಾಕಿದ್ರು ಕೂಡ ಅದು ಬಿಜೆಪಿ ಹೋಗುವ ರೀತಿಯಲ್ಲಿ ನೋಡ್ಕೊಂಡಿದ್ರು ಅಂತೇಳಿ ಹೇಳಿದ್ರು. ಹಾಗೇನೆ ಅಸ್ಸಾಂನಲ್ಲಿ ಕೂಡ ಅದೇ ರೀತಿ ಮಾಡಿದ್ದಾರೆ ಅಂತೇಳಿ ಹೇಳಿದ್ರು. ಇಲ್ಲಿ ಅವ್ರು ಯಾಕೋ ಪುದುಚೇರಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿಲ್ಲ, ಯಾಕಂದ್ರೆ ಸಣ್ಣ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ, ಅದಕ್ಕಾಗಿ ಅದ್ರ ಬಗ್ಗೆ ಅವರು ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ಅವರ ದೃಷ್ಟಿ ಇದ್ದಿದ್ದು ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದ ಮೇಲೆ. ಗೆದ್ದಾಗ EVM ಎಲ್ಲದೂ ಸರಿ ಇರ್ತದೆ, ಸೋತಾಗ EVM ಸರಿ ಇಲ್ಲ, ಪುನಃ ಬ್ಯಾಲೆಟ್ ಪೇಪರೇ ಬರಬೇಕು, ಈ ರೀತಿಯಾಗಿ ವಾದ ಮಾಡುವಂತ ಒಂದು ದೊಡ್ಡ ವರ್ಗವೇ ನಮ್ಮ ದೇಶದಲ್ಲಿದೆ. ಆ ವರ್ಗಕ್ಕೆ ಸೇರಿದವರು ಅವರು. ಹಾಗಾಗಿ ಅವ್ರು ಏನೇ ವಾದ ಮಾಡಿದ್ರು ಕೂಡ ನಗಾಡ್ಕೊಂಡು ನಾನು ಅವ್ರು ಏನ್ ಹೇಳ್ತಾರೋ ಅದು ಓಕೆ, ನೀವು ಹೇಳಿದ್ದು ಸರಿ ಇರ್ಬೋದು, ನೋಡೋಣ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಆಗ EVM ಗಳನ್ನ ಮೂಲೆಗೆ ಬಿಸಾಡಿ ಪುನಃ ಬ್ಯಾಲೆಟ್ ಪೇಪರ್ನ ಜಾರಿಗೆ ತರಬಹುದು, ನೋಡೋಣ, ಅಲ್ಲಿವರೆಗೆ ವೆಯ್ಟ್ ಮಾಡೋಣ ಅಂತೇಳಿ ಹೇಳಿದೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಈಗಾಗಲೇ ಘೋಷಣೆ ಮಾಡಿದಾರಲ್ಲ, ಈ ಲೋಕಲ್ ಬಾಡಿ ಇಲೆಕ್ಷನ್ ನಲ್ಲಿ ನಾವು ಬ್ಯಾಲೆಟ್ ಪೇಪರ್ನ ಉಪಯೋಗಿಸ್ತೇವೆ ಅಂತೇಳಿ. ಆ ಸಂದರ್ಭದಲ್ಲಿ ಏನೆಲ್ಲ ಆಗ್ತದೆ ನೋಡೋಣ ಅಂತಕೊಂಡು ನಾನು ಹೇಳಿದ್ದೇನೆ. ಅದೇನೇ ಇರಲಿ, ಚುನಾವಣೆ ಅಂತ ಹೇಳಿದ ಮೇಲೆ ನಾವು ಸೋಲು ಗೆಲುವನ್ನ ಒಪ್ಕೊಳ್ಬೇಕಾಗ್ತದೆ. ಸೋತಾಗ ಒಂದ್ ರೀತಿ, ಗೆದ್ದಾಗ ಇನ್ನೊಂದ್ ರೀತಿ ಮಾತಾಡಬಾರ್ದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ MK ಸ್ಟಾಲಿನ್ ಅವ್ರನ್ನ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೇನೆ. ಮೊನ್ನೆ ಅವರು ಸೋತ ತಕ್ಷಣ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು, ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಆಗ ರಾಜ್ಯಪಾಲರು ಅವ್ರಿಗೆ ಹೇಳಿದ್ರು, ಮುಂದಿನ ಸರ್ಕಾರ ರಚನೆ ಆಗುವವರೆಗೆ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತೇಳಿ ಹೇಳಿದ್ರು. ಅವರು ಆಯ್ತು ಅಂತೇಳಿ ಒಪ್ಕೊಂಡು ತುಂಬಾ ಡೀಸೆಂಟ್ ಆಗಿ ಗೌರವಯುತವಾಗಿ ತಮ್ಮ ಸೋಲನ್ನು ಒಪ್ಕೊಂಡ್ರು. ಹಾಗೇನೆ ಇನ್ನೊಂದು ಹೇಳಿಕೆಯನ್ನು ಕೊಟ್ಟರು, ನಾವು ಬಹಳಷ್ಟು ಸೋಲನ್ನ ಕಂಡಿದ್ದೇವೆ, ಹಾಗೆ ಗೆಲುವನ್ನು ಕೂಡ ಕಂಡಿದ್ದೇವೆ, ನಾನು ಎಲ್ಲದನ್ನು ಕೂಡ ಸಮಾನ ರೀತಿಯಲ್ಲಿ ಸ್ವೀಕರಿಸ್ತೇನೆ, ಇಲ್ಲಿ ನಾನು ಯಾರನ್ನೂ ಕೂಡ ದೂರೋದಿಲ್ಲ, ಮುಂದಿನ ದಿನಗಳಲ್ಲಿ ನಾವು ಪಕ್ಷ ಸಂಘಟನೆಗೆ ಒತ್ತನ್ನು ಕೊಡ್ತೇವೆ, ಮುಂದಿನ ಚುನಾವಣೆ ಸಂದರ್ಭದಲ್ಲಿ ನಾವು ಪುಟಿದೇಳ್ತೇವೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಮೆಂಟಾಲಿಟಿ ರಾಜಕಾರಣಿಗಳಿಗಿರ್ಬೇಕು. ಅದಕ್ಕೆ ಬದಲಾಗಿ ಮಮತಾ ಬ್ಯಾನರ್ಜಿ ಅವರು ಕೊಡ್ತಾ ಇದ್ದಾರಲ್ಲ ಹೇಳಿಕೆ, ಇದು ಅಕ್ಷರಶಃ ತಪ್ಪು ಅನ್ಸ್ತದೆ. ಇದನ್ನ ಯಾರು ಕೂಡ ಸಮರ್ಥನೆ ಮಾಡ್ಕೋಬೇಕಾಗಿಲ್ಲ, ಅಥವಾ ಸಮರ್ಥನೆ ಮಾಡ್ಲೂಬಾರ್ದು. ಸೋತಾಗ ಸೋತಿದ್ದೇನೆ ಅಂತೇಳಿ ಒಪ್ಕೊಳ್ಬೇಕು, ಗೆದ್ದಾಗ ಸಂಭ್ರಮಿಸಬೇಕು. ಇದನ್ನ ಎಲ್ಲರೂ ಕೂಡ ಅಭ್ಯಾಸ ಮಾಡ್ಕೋಬೇಕು. ಇಲ್ಲಿ ವಿಪರ್ಯಾಸ ಏನಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದಲ್ಲಿ ಇಷ್ಟೊಂದು ಕ್ಷೇತ್ರಗಳಲ್ಲಿ ಸೋಲಿಕ್ಕೆ ಪ್ರಮುಖ ಕಾರಣ ಯಾರು ಕೇಳಿದ್ರೆ ಅದು ರಾಹುಲ್ ಗಾಂಧಿ. ನಿಮ್ಗೆ ಗೊತ್ತಿರಬಹುದು, ಈ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಮತಾ ಬ್ಯಾನರ್ಜಿ ಅವರ ಜೊತೆಗೆ ಯಾವುದೇ ರೀತಿಯಂತ ಹೊಂದಾಣಿಕೆಯನ್ನು ಮಾಡ್ಕೊಂಡಿಲ್ಲ.
ಈ ಇಂಡಿ ಒಕ್ಕೂಟದವರ ಬಗ್ಗೆನೇ ಕೆಲವೊಮ್ಮೆ ನಗು ಬರ್ತದೆ. ಕಮ್ಯುನಿಸ್ಟ್ ಪಕ್ಷ ಇವರ ಇಂಡಿ ಒಕ್ಕೂಟದಲ್ಲಿದೆ, ಆದ್ರೆ ಕೇರಳದಲ್ಲಿ ಇವರು ಕಮ್ಯುನಿಸ್ಟರ ವಿರುದ್ಧವಾಗಿ ಹೋರಾಡ್ತಾರೆ. ಹಾಗೇನೆ ಟಿಎಂಸಿ ಪಕ್ಷ ಕೂಡ ಇವರ ಒಕ್ಕೂಟದಲ್ಲಿದೆ, ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ವಿರುದ್ಧವಾಗಿ ಇವರು ಕ್ಯಾಂಡಿಡೇಟ್ಗಳನ್ನು ಕೂಡ ಹಾಕ್ತಾರೆ. ಹಾಗೇನೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಅಷ್ಟೇ ಬಹಳಷ್ಟು ಕ್ಷೇತ್ರಗಳಲ್ಲಿ ಟಿಎಂಸಿ ಸೋಲಿಗೆ ಪ್ರಮುಖ ಕಾರಣ ಆಗಿರೋದು ಕಾಂಗ್ರೆಸ್ ಪಕ್ಷ. ಅದರಲ್ಲೂ ಪ್ರಮುಖವಾಗಿ ಮುಸ್ಲಿಂ ಬಾಹುಳ್ಯ ಇರುವಂತಹ ಹೆಚ್ಚು ಕಡಿಮೆ 70 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದವರು ಮುಸಲ್ಮಾನರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ರು. ಇದರಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬಿಜೆಪಿ ಜಯವನ್ನು ಗಳಿಸಿದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 2ನೇ ಸ್ಥಾನದಲ್ಲಿದ್ರೆ, ಇನ್ನು ಕೆಲವೊಂದು ಕ್ಷೇತ್ರಗಳಲ್ಲಿ ಟಿಎಂಸಿ 2ನೇ ಸ್ಥಾನದಲ್ಲಿತ್ತು. ಅಂದ್ರೆ ಟಿಎಂಸಿ ಸೋಲಿಗೆ ಪ್ರಮುಖ ಕಾರಣ ರಾಹುಲ್ ಗಾಂಧಿ ಅಂತಲೇ ಹೇಳ್ಬೋದು. ಆದ್ರೆ ಈಗ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಇವಿಎಂಗಳನ್ನ ತಿರುಚಲಾಗಿದೆ, ಮಮತಾ ಬ್ಯಾನರ್ಜಿ ಏನ್ ಹೇಳ್ತಾ ಇದ್ದಾರೆ ಅದಕ್ಕೆ ನನ್ನ ಸಹಮತ ಇದೆ, ನಾನು ಅವ್ರ ಜೊತೆಗೆ ಸೇರ್ಕೊಂಡು ಹೋರಾಟವನ್ನ ಮಾಡ್ತೇನೆ ಅಂತ ಹೇಳ್ಕೊಂಡು ಈಗಾಗಲೇ ಮಾತಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಹಾಸ್ಯಾಸ್ಪದ ಅನಿಸ್ತದೆ. ಮುಂದೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಇಂಡಿ ಒಕ್ಕೂಟದವ್ರು ಎಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಂಡು ಮಮತಾ ಬ್ಯಾನರ್ಜಿ ಅವರ ಜೊತೆಗೆ ಕೆಲವೊಂದು ಕಡೆಗಳಲ್ಲಿ ಧರಣಿ ಕೂತ್ಕೊಳ್ಳಿ ಶುರು ಮಾಡ್ತಾರೆ. ಅದೇ ರೀತಿಯಲ್ಲಿ ಚುನಾವಣಾ ಆಯೋಗವನ್ನು ದೂಷಿಸ್ಲಿಕ್ಕೆ ಶುರು ಮಾಡ್ತಾರೆ. ಚುನಾವಣಾ ಆಯೋಗ ಸರಿ ಇಲ್ಲ, ಜ್ಞಾನೇಶ್ ಕುಮಾರ್ ಅವ್ರನ್ನ ಕಿತ್ತು ಒಗಿಬೇಕು, ಈ ರೀತಿಯಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಪುನಃ ಅವರ ವಿರುದ್ಧ ಮಹಾಭಿಯೋಗಕ್ಕೆ ಅವರೇನೋ ಪತ್ರವನ್ನು ಕೊಟ್ಟಿದ್ದಾರಂತೆ. ಪುನಃ ಅದು ಫೇಲ್ಯೂರ್ ಆಗ್ತದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಆದ್ರೆ ಚುನಾವಣಾ ಆಯೋಗದ ವಿರುದ್ಧವಾಗಿ ಒಂದು ಜನಾಭಿಪ್ರಾಯವನ್ನು ರೂಪಿಸ್ಲಿಕ್ಕಾಗಿ ಅವರು ಪದೇ ಪದೇ ಈ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಒಂದಿಷ್ಟು ಜನ ಇದ್ದಾರೆ, ಅವ್ರು ಯಾವಾಗಲೂ ಕೂಡ ಅಷ್ಟೇ ಚುನಾವಣಾ ಆಯೋಗದ ವಿರುದ್ಧವಾಗಿ ಮಾತಾಡ್ತಾರೆ. ಬಿಜೆಪಿ ಗೆಲುವನ್ನು ಅವರು ಯಾವುದೇ ಕಾರಣಕ್ಕೆ ಒಪ್ಕೊಳ್ಳೋದಿಲ್ಲ. ಬಿಜೆಪಿ ಎಲ್ಲಿ ಗೆದ್ರು ಕೂಡ ಅಲ್ಲಿ ಬಿಜೆಪಿ ನ್ಯಾಯಯುತವಾಗಿ ಗೆಲ್ಲಿಲ್ಲ, ಅವರು ಮೋಸದಿಂದ ಗೆದ್ರು, ಈ ರೀತಿಯಾಗಿ ವಾದ ಮಾಡ್ಕೊಂಡು ಬರುವಂತವ್ರು. ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ಇವ್ರು ಯಾರು ಕೂಡ ತಮ್ಮ ಆಫೀಸ್ನಿಂದ ಹೊರಗಡೆ ಹೋಗಿ ಏನ್ ನಡೀತಾ ಇದೆ, ಜನರು ಏನ್ ಮಾತಾಡ್ಕೊಳ್ತಾ ಇದ್ದಾರೆ, ಈ ರೀತಿಯಾದಂತಹ ಯಾವುದೇ ಪ್ರಯತ್ನಕ್ಕೆ ಕೈ ಹಾಕೋದಿಲ್ಲ. ಅದಕ್ಕೆ ಬದಲಾಗಿ ಎಸಿ ರೂಮ್ ನಲ್ಲಿ ಕೂತ್ಕೊಂಡು ಹಾಗ್ ನಡೀತಾ ಇದೆ, ಹೀಗ್ ನಡೀತಾ ಇದೆ, ಅಲ್ಲಿ ಹಾಗಂತೆ ಇಲ್ಲಿ ಹೀಗಂತೆ ಈ ರೀತಿಯಾಗಿ ಮಾತಾಡುವಂತಹ ಒಂದಿಷ್ಟು ಜನರಿದ್ದಾರೆ. ಇವ್ರು ಯಾವಾಗ್ಲೂ ಕೂಡ ಅಷ್ಟೇ ನೋಡುವಂತಹ ದೃಷ್ಟಿ ಇದೆಯಲ್ಲ ಬದಲಾಗೋದಿಲ್ಲ. ಎಲ್ಲದನ್ನು ಎಲ್ಲಾ ರೀತಿಯಾಗಿ 360 ಡಿಗ್ರಿಯಲ್ಲಿ ನೋಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಬದಲಾಗಿ ತನ್ನ ಮನಸ್ಸಿಗೆ ಏನ್ ತೋಚ್ತದೋ ಅದೇ ಸರಿ ಅಂತ ಹೇಳ್ಕೊಂಡು ವಾದ ಮಾಡ್ಕೊಂಡು ಬರುವಂತವ್ರು. ಆ ರೀತಿಯ ಮನಸ್ಥಿತಿಯವರಿಗೆ ಈಗ ಒಂದು ವಿಷಯ ಸಿಕ್ಕಿದ ರೀತಿಯಲ್ಲಿ ಆಗಿದೆ. ಇನ್ನು ಕೆಲ ದಿನಗಳ ಮಟ್ಟಿಗೆ ಇದೇ ರೀತಿಯಾಗಿ ಮಾತಾಡ್ಕೊಂಡು ಬರ್ತಾರೆ. ಅದೇ ರೀತಿಯಲ್ಲಿ SIR ಇಂದಾಗಿ ಹಾಗಾಯ್ತು, SIR ಇಂದ ಹೀಗಾಯ್ತು ಅಂತ ಕೊಂಡು ವಾದವನ್ನ ಮಾಡ್ಕೊಂಡು ಬರ್ತಾರೆ. ಇಡೀ ದೇಶದಲ್ಲಿ SIR ನಡೀತಾ ಇದೆ, ತಮಿಳುನಾಡಿನಲ್ಲಿ ಕೂಡ ಆಗಿದೆ, ಕೇರಳದಲ್ಲೂ ಆಗಿದೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ SIR ಇಂದಾಗಿ ಟಿಎಂಸಿ ಪಕ್ಷ ಸೋತಿದೆ ಅಂತ ಕೊಂಡು ಇವರು ವಾದವನ್ನ ಮಂಡನೆ ಮಾಡ್ತಾರೆ. ಖಂಡಿತವಾಗಿ ನಾನು ಇದನ್ನು ಒಪ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಈ ಎಡಪಕ್ಷಗಳಿರ್ಬೋದು ಅಥವಾ ಮಮತಾ ಬ್ಯಾನರ್ಜಿಯವರ ಟಿಎಂಸಿ ಇರ್ಬೋದು, ಇವ್ರು ಗೆದ್ದು ಬರ್ತಾ ಇದ್ದಿದ್ದೆ ಈ ಅಕ್ರಮ ಮತದಾರರಿಂದ. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಈ ಅಕ್ರಮ ಮತದಾರರಿಗೆ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದರಿಂದಾಗಿ ಖಂಡಿತವಾಗಿ ಟಿಎಂಸಿ ಪಕ್ಷ ಅಲ್ಲಿ ಸೋತಿದೆ. ಇದನ್ನ ನಾನು ಒಪ್ಕೊಳ್ತೇನೆ. ನ್ಯಾಯಯುತವಾದಂತಹ ಚುನಾವಣೆ ನಡೆದಿದೆ. ಅಲ್ಲಿಯ ಜನರು ಸಂಭ್ರಮಿಸ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ ಗೊತ್ತಾಗ್ತದೆ ಪಶ್ಚಿಮ ಬಂಗಾಳದಲ್ಲಿ ಇಲ್ಲಿವರೆಗೆ ಪರಿಸ್ಥಿತಿ ಹೇಗಿತ್ತು, ಈಗ ಯಾವ ರೀತಿ ಪರಿಸ್ಥಿತಿ ಬದಲಾಗ್ತಾ ಇದೆ ಅನ್ನೋದು. ಇದನ್ನು ನಾವು ಒಪ್ಕೊಳ್ಬೇಕು. ಅದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಅಂತಕೊಂಡು ನಾವು ಹಾರೈಸೋಣ. ಸ್ನೇಹಿತರೆ, ನಾನು ಮೊನ್ನೆ ಭವಿಷ್ಯ ನುಡಿದಂತೆ ಮಮತಾ ಬ್ಯಾನರ್ಜಿ ಅವರು ಈಗ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ಕೂತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.